Welcome to the classes. In first part video we studied simple and component bar diagram, and in second part video we studied percentage bar diagram. Now we move to the next important type, multiple bar diagram in statistics, which is useful for your examination. Meaning of multiple bar diagram. Multiple bar diagram is a diagram in which two or more sets of data are represented by bars placed by side comparison. ನಾಲ್ಕನೇ ಪ್ರಕಾರದ ಒಂದು ಬಾರ್ ಡಯಾಗ್ರಾಮನ್ನು ನಾವು ನೋಡಿದ್ರೆ ಮಲ್ಟಿಪಲ್ ಬಾರ್ ಡಯಾಗ್ರಾಮ್. ಈ ಒಂದು ಮಲ್ಟಿಪಲ್ ಬಾರ್ ಡಯಾಗ್ರಾಮನ್ನು ನಾವು ಯಾವ ರೀತಿ ಡ್ರಾ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಅಂತ. ಇಲ್ಲೇನು ಮಾಡ್ತೀವಿ ಅಂತಂದ್ರೆ ಟು ಆರ್ ಮೋರ್ ಸೆಟ್ಸ್ ಆಫ್ ಡಾಟಾಸ್ಗಳನ್ನು ರಿಪ್ರೆಸೆಂಟ್ ಮಾಡ್ತೀವಿ. ಯಾವ ರೀತಿ? ಬೈ ಬಾರ್ಸ್ ಪ್ಲೇಸ್ಡ್ ಬೈ ಸೈಡ್ ಬಾರ್ಸ್ ಫಾರ್ ಈಚ್ ಕ್ಯಾಟಗರಿ. ಪ್ರತಿಯೊಂದು ಕ್ಯಾಟಗರಿಗೆ ನಾವು ಏನು ಮಾಡ್ತೀವಿ, ಅಥವಾ ಪ್ರತಿಯೊಂದು ವೇರಿಯೇಬಲ್ಗೆ ಅದರಲ್ಲಿ ನಾವು ಸೈಡ್ ಬೈ ಸೈಡ್ ಬಾರ್ಗಳನ್ನು ಹಾಕ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ, ಕಂಪೇರಿಂಗ್ ದ ಪ್ರಾಫಿಟ್ಸ್ ಆಫ್ ACC ಆ್ಯಂಡ್ ಬಿರ್ಲಾ ಸಿಮೆಂಟ್ ಫಾರ್ 5 years. ಎರಡೂ ಕಂಪ್ನಿದು ನಾವು ಪ್ರಾಫಿಟನ್ನು ಕಂಪ್ಯಾರಿಸನ್ ಮಾಡಬೇಕಾಗೈತಿ. ಈಗ ACC ಕಂಪ್ನಿ ಮತ್ತು ಬಿರ್ಲಾ ಕಂಪ್ನಿದು ಇಲ್ಲಿ ನಾವು ಮಲ್ಟಿಪಲ್ ಬಾರ್ ಡಯಾಗ್ರಾಮನ್ನು ಹಾಕಿದರೆ ಯಾವ ರೀತಿ ಹಾಕ್ತೀವಿ ಅಂತಂದ್ರೆ, ಈಗ 2025 ಪ್ರಾಫಿಟ್ಟು ಬಿರ್ಲಾರ್ದು ಒಂದು 100 ಇದೆ, ACC ಕಂಪ್ನಿದು 120 ಇದೆ ಅಂತಂದ್ರೆ ಫಸ್ಟ್ ನಾವು ACC ಕಂಪ್ನಿದು ಡ್ರಾ ಮಾಡ್ತೀವಿ ಸೈಡ್ ಬೈ ಸೈಡ್. ಇದರ ಹತ್ರನೇ ಏನು ಮಾಡೋದು ಅನದರ್ ಬಾರನ್ನು ಹಾಕಬೇಕು, ಎದರದು ಬಿರ್ಲಾದ್ದು. ಈ ರೀತಿ ಹಾಕಿದರೆ ನಿಮ್ಗೆ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಂತ ನಾವು ಕರಿತೀವಿ. ಈ ರೀತಿ ಹಾಕಿದರೆ ಇದಕ್ಕೆ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಂತ ಕರಿತೀವಿ. ಇದರ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. Represent the following data by multiple bar diagram, rupees in lakhs. Problem: year and sales 22, 23, 24 ಮೂರು ಕಂಪನೀಸ್ ನೇಮ್ಗಳನ್ನು ಕೊಟ್ಟಿದ್ದಾರೆ, ACC, ಬಿರ್ಲಾ, JK ಸಿಮೆಂಟ್. ಇದನ್ನು ನೀವೇನು ಮಾಡಬೇಕು, ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಆಗಿ ಹಾಕಬೇಕು. ಒನ್ ಸೈಡ್ ಪ್ರಾಫಿಟ್ಟು ಆ್ಯಂಡ್ ಅನದರ್ ಒನ್ ಇಯರ್ ಹಾಕಿದ್ವಿ. ನೆಕ್ಸ್ಟು ಇಯರ್ದಲ್ಲಿ ಇಲ್ಲಿ ನಾವೇನು ಮಾಡಬೇಕು, 22 ಅನ್ನು ತಗೋತೀವಿ. ಫಸ್ಟು 22ದಲ್ಲಿ ಈ ಮೂರು ಕಂಪ್ನಿದ ಪ್ರಾಫಿಟನ್ನು ನೀವೇನು ಮಾಡಬೇಕು, ಸೈಡ್ ಬೈ ಸೈಡ್ ಬಾರ್ಸ್ಗಳನ್ನು ಹಾಕಬೇಕು. ಇಲ್ಲಿ ನಾವು ಸ್ಕೇಲ್ ಕೂಡ ಮಾಡ್ತೀವಿ. 20, 40, 60, 80, 100 ಯಾವುದು ನಿಮ್ಗೆ ಈಸಿ ಆಗ್ತಾಯಿತೋ ಆ ವ್ಯಾಲ್ಯೂಗಳನ್ನು ತಗೋರಿ. ನೆಕ್ಸ್ಟು ACCದು ಎಷ್ಟಿದೆ ಅಂತಂದ್ರೆ 80 ಇದೆ, 80ಗೆ ಒಂದು ಬಾರನ್ನು ಹಾಕಿದ್ರಿ. ನೆಕ್ಸ್ಟ್ 60ಗೆ ಸೈಡ್ ಬೈ ಸೈಡ್ ಏನು ಮಾಡಬೇಕು, ನೀವು ಒಂದು ಬಾರನ್ನು ಹಾಕಬೇಕು. ಇದು 2022ದು ಕಂಪ್ಲೀಟ್. ಸಿಮಿಲರ್ಲಿ 3 ಇಯರದ್ದು ನೀವು ಸೈಡ್ ಬೈ ಸೈಡ್ ಬಾರ್ಗಳನ್ನು ಹಾಕಿದ್ರೆ ಮಲ್ಟಿಪಲ್ ಬಾರ್ ಡಯಾಗ್ರಾಮದ ಪ್ರಾಬ್ಲಮ್ಮು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿರಿ. ಈ ರೀತಿಯಲ್ಲಿ ನೀವೇನು ಮಾಡಬೇಕು, 3 ವರ್ಷದ ಪ್ರಾಫಿಟನ್ನು ಬಾರ್ ಡಯಾಗ್ರಾಮ್ ಹಾಕಿ ಸೈಡ್ ಬೈ ಸೈಡ್ ರಿಪ್ರೆಸೆಂಟ್ ಮಾಡಿದರೆ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಪ್ರಿಪೇರ್ ಆಗುತ್ತೆ. ಸೆಕೆಂಡ್ ಪ್ರಾಬ್ಲಮ್: ರೀಪ್ರೆಸೆಂಟ್ ದ ಫಾಲೋಯಿಂಗ್ ಡಾಟಾ ಬೈ ಮಲ್ಟಿಪಲ್ ಬಾರ್ ಡಯಾಗ್ರಾಮ್. ಇಯರ್, ಪ್ರೊಡಕ್ಷನ್ ಕೊಟ್ಟಿದ್ದಾರೆ, ವೀಟ್, ರೈಸ್ ಮತ್ತು ಜವಾರ್. ಇಲ್ಲೇನು ನೀಡಿಲ್ಲ, ನಿಮ್ಗೆ ಟೋಟಲ್ ಮಾಡೋದು ನೀಡ್ ಏನಿಲ್ಲ. ಇಯರ್ ವೈಸ್ ಪ್ರಾಫಿಟ್ ಎಷ್ಟು ಅನ್ನೋದನ್ನು ಇದನ್ನು ನಾವು ರೀಪ್ರೆಸೆಂಟ್ ಮಾಡಿದ್ರೆ ಏನು ಮಾಡಬೇಕು, ಈ ರೀತಿಯಲ್ಲಿ ನಿಮ್ಮ ಅಗಾಳಿದು ನಾವೊಂದು ಚಾರ್ಟನ್ನು ಎಕ್ಸೆಲ್ ಒಳಗೆ ಹಾಕಿ ಇಂಪೋರ್ಟ್ ಮಾಡಿದ್ದಿತ್ತು. ಇಲ್ಲಿ ನಾವು ಎಕ್ಸಾಮಿನೇಷನ್ ಪರ್ಪಸ್ಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಈ ಒಂದು ಸ್ಲೈಡಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಫಸ್ಟ್ 15 ಇದೆ, 15ಗೆ ಹಾಕ್ತೀರಿ. ಅದಾದಮೇಲೆ 20, ದೆನ್ ಅನದರ್ ಒನ್ ಜವಾರ್, ಅದು ಕೂಡ 15. ಸಿಮಿಲರ್ಲಿ ಏನು ಮಾಡಬೇಕು, 23ಗೆ 20, 30 ಆ್ಯಂಡ್ ಅನದರ್ ಒನ್ 25. ನೆಕ್ಸ್ಟ್
ಯಾವುದಕ್ಕೆ ಯಾವ ರೀತಿ ಡಿಸೈನ್ ರಿಪ್ರೆಸೆಂಟ್ ಮಾಡಿರಿ ಅನ್ನೋದನ್ನು ಇಲ್ಲೇ ಬರೀತೀರಿ. ಇಷ್ಟು ಮಾಡಿದರೆ ಒಂದು 5 ಮಾರ್ಕಸ್ ಪ್ರಾಬ್ಲಮ್ ನಿಮ್ಮದು ಕಂಪ್ಲೀಟ್. KUD 2019ದಲ್ಲಿ ಬಂದಿರುವಂತಹ ಪ್ರಾಬ್ಲಮ್ಮು ರೀಪ್ರೆಸೆಂಟ್ ದ ಫಾಲೋಯಿಂಗ್ ಡಾಟಾ ಬೈ ಮಲ್ಟಿಪಲ್ ಬಾರ್ ಡಯಾಗ್ರಾಮ್, ಕ್ಲಾಸ್ ಫ್ಯಾಕಲ್ಟಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೈ ಡಯಾಗ್ರಾಮ್ ಬಗ್ಗೆ ನಾವು ಪ್ರಾಬ್ಲಮನ್ನು ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.